ನಾವೆಲ್ಲೂ ಒಳ ಮೀಸಲಾತಿಯನ್ನ ಮಾಡೋದಿಲ್ಲ ಅಂತ ಹೇಳಿಲ್ವಲ್ಲ. ಅವರಿಗೆ ಸಿಕ್ಕಿದಂತ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ಮಾಡಲಿಲ್ಲ. ಸದಾಶಿವ ಆಯೋಗವನ್ನ ತಿರಸ್ಕಾರ ಮಾಡಿದ್ರು. ಅವರಿಗೆ ಬೇಕಾದಂತ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿ ಪರ್ಸೆಂಟೇಜ್ ಅನ್ನ ಡಿವೈಡ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ರು. ಅದು ಯಾವುದು ಕೂಡ ಊರ್ಜಿತ ಆಗದ ರೀತಿಯಲ್ಲಿ ಕಳಿಸಿದ್ರು. ಅದಕ್ಕಾಗಿ ಕೋರ್ಟಿನ ಆದೇಶದ ಮೇಲೆ ನಾವು ಇವತ್ತು ಒಳ ಮೀಸಲಾತಿಯನ್ನ ಮಾಡ್ತೇವೆ ಅಂತ ಒಪ್ಕೊಂಡಿದ್ದೇವೆ. ಅದಕ್ಕಾಗಿ ಪ್ರೊಸೆಸ್ ಆಗಿದೆ. ಅದಕ್ಕಾಗಿ ಕಮಿಷನ್ ಮಾಡಿದ್ದು, ಆ ಕಮಿಷನ್ ವರದಿ ಬಂದಿದೆ. ಇರ್ಬೋದು ವ್ಯತ್ಯಾಸಗಳು, ಖಂಡಿತವಾಗಿ ಯಾವುದೇ ಸಮಿತಿಯಲ್ಲಿ ಯಾವುದೇ ಕಮಿಷನ್ ವರದಿಯಲ್ಲಿ ಇದ್ದೇ ಇರುತ್ತೆ. ಆದರೂ ಕೂಡ ಸರ್ಕಾರ ಇವತ್ತು ಒಮ್ಮತವಾಗಿದೆ, ನಿರ್ಧಾರ ಮಾಡ್ತೇವೆ. ಯಾಕೆಂದ್ರೆ ಚುನಾವಣೆಗೆ ಮೊದಲು 27ನೇ ತಾರೀಕು ನಾವು ಸ್ಪೆಷಲ್ ಮೀಟಿಂಗ್ ಕರೆದಿದ್ದೋ ಕ್ಯಾಬಿನೆಟ್. ಆದರೆ ಕೋಡ್ ಆಫ್ ಕಾಂಡಕ್ಟ್ ಬಂದದ್ರಿಂದ, ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ಬಂದದ್ರಿಂದ ನಾವು ಅದನ್ನು ಮುಂದಕ್ಕೆ ಹಾಕಿ ಚುನಾವಣೆಯ ನಂತರ ತೀರ್ಮಾನ ಮಾಡ್ತೇವೆ ಅನ್ನೋದನ್ನು ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಯಾರಿಗೂ ಅನ್ಯಾಯ ಆಗೋದ ರೀತಿಯಲ್ಲಿ ಅದನ್ನ ಮಾಡ್ತೇವೆ. ತಾವೆಲ್ಲ ಇವತ್ತು ತಮಗೆಲ್ಲ ಗೊತ್ತಿರೋ ಹಾಗೆ ಈ ಚುನಾವಣೆ ಯಾಕೆ ಬಂತು ಅನ್ನೋದನ್ನ ಮತ್ತೆ ನಾನು ಪುನರುಚ್ಚಾರ ಮಾಡೋದಕ್ಕೆ ಹೋಗೋದಿಲ್ಲ. ಈ ಚುನಾವಣೆ ಎರಡೂ ಕ್ಷೇತ್ರದಲ್ಲಿ ಬಂದಿರುವಂಥದ್ದು ಆಕಸ್ಮಿಕವಾಗಿ ಬಂದಿದೆ. ಆದರೆ ಸಂಘರ್ಷ, ಐಡಿಯಾಲಜಿಕಲ್ ಸಂಘರ್ಷ ಭಾರತೀಯ ಜನತಾ ಪಾರ್ಟಿಗೂ ಮತ್ತು ಅವರ ಜೊತೆಯಲ್ಲಿರ್ತಕ್ಕಂಥ ಜನತಾ ದಳಕ್ಕೂ ಕಾಂಗ್ರೆಸ್ಸಿಗೂ ಇರ್ತಕ್ಕಂಥ ನಮ್ಮ ಐಡಿಯಾಲಜಿಕಲ್ ಡಿಫರೆನ್ಸ್ ಏನಿದೆ ಅದರ ಸಂಘರ್ಷ ಇವತ್ತು ಮತ್ತೊಂದು ಬಾರಿ ಈ ಚುನಾವಣೆ ಮರುಚುನಾವಣೆಯಲ್ಲಿ ಬಂದಿದೆ ಅಂತೇಳಿ ನಾನು ವಿಶ್ಲೇಷಣೆಯನ್ನು ಮಾಡೋದಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಪಕ್ಷ ಬಡವರಿಗಾಗಿ, ಹಿಂದುಳಿದವರಿಗಾಗಿ, ದಲಿತರಿಗಾಗಿ, ಅಲ್ಪಸಂಖ್ಯಾತರಿಗಾಗಿ ಮತ್ತು ಯಾವುದೇ ಸಮುದಾಯದಲ್ಲಿರ್ತಕ್ಕಂಥ ಬಡವರಿಗೋಸ್ಕರ ಇಡೀ ಸಾರ್ವಜನಿಕ ಜೀವನವನ್ನ ನಡೆಸ್ಕೊಂಡು ಬಂದಿರತಕ್ಕಂಥದ್ದು ಇವತ್ತು ಹೊಸದೇನಲ್ಲ. 138 ವರ್ಷದಿಂದನೂ ಕೂಡ ಅದೇ ಬದ್ಧತೆಯನ್ನ ಇಟ್ಕೊಂಡು ಬಂದಿದ್ದೇವೆ. 138 ವರ್ಷದಲ್ಲಿ ನಮ್ಮ ಬದ್ಧತೆಯಲ್ಲಿ ಯಾವುದೇ ಕಾಂಪ್ರಮೈಸ್ ಆಗಿಲ್ಲ, ಯಾವುದೇ ಬದಲಾವಣೆ ಆಗಿಲ್ಲ. ಆದ್ರಿಂದ ನಮಗೆ ನಮ್ಮ ಬದ್ಧತೆಗೆ ವಿರುದ್ಧವಾಗಿ ಅವರು ಇರ್ತಕ್ಕಂಥವ್ರು, ಅವರ ಬದ್ಧತೆ ಕೋಮುವಾದ ಇರಬಹುದು, ಸಾಮಾಜಿಕ ನ್ಯಾಯದ ವಿರುದ್ಧ ಇರಬಹುದು, ಅದು ಅವರ ಬದ್ಧತೆ, ಅದನ್ನ ಅವರು ಮುಂದುವರಿಸ್ತಾ ಇದ್ದಾರೆ. ಆದ್ರಿಂದ ಇವತ್ತು ಸಂಘರ್ಷ ಬಂದಿರೋದು ಎರಡೂ ಕ್ಷೇತ್ರದಲ್ಲಿ ಆ ಬದ್ಧತೆಯ ವಿಚಾರದಲ್ಲಿ ಸಂಘರ್ಷ ಬಂದಿದೆ ವಿನ ಬೇರೆ ಬೇರೆ ಯಾವುದಿಲ್ಲ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. 3 ವರ್ಷದಿಂದ ಯಾವುದಾದ್ರೂ ಕೂಡ ಕೋಮು ಗಲಭೆ ಆಗಿದೆಯಾ? ಯಾವುದಾದ್ರೂ ಕೂಡ ದೊಡ್ಡ ಪ್ರಮಾಣದ ಗಲಭೆಗಳಾಗಿದಾವ? ಅವರಿದ್ದಾಗ ಏನೆಲ್ಲ ಮಾಡಿದ್ರು ಅನ್ನೋದನ್ನ ಅವರೇ ಹೇಳಬೇಕು, ಅವರೇ ಅಂಕಿಅಂಶ ಕೊಡ್ಬೇಕು. ಎಷ್ಟು ಮರ್ಡರ್ ಆಗಿತ್ತು, ಎಷ್ಟು ಕೋಮು ಗಲಭೆ ಆಗಿತ್ತು, ಎಷ್ಟು ಡ್ರಗ್ಸ್ ದಂಧೆ ಆಗಿತ್ತು. ಇವತ್ತು ನಾವು ಕಳೆದ ವರ್ಷ ಸುಮಾರು 365 ಜನರನ್ನ ಡಿಪೋರ್ಟ್ ಮಾಡಿದ್ದೇವೆ. ಈ ವರ್ಷ 250 ಜನರನ್ನ ಡಿಪೋರ್ಟ್ ಮಾಡಿದ್ದೇವೆ. ಯಾರ್ಯಾರು ಡ್ರಗ್ಸ್ ನಲ್ಲಿ ಹೊರದೇಶದವ್ರು ಬಂದು ಇನ್ವಾಲ್ವ್ ಆಗಿದ್ರು ಅದೆಲ್ಲ ಡಿಪೋರ್ಟ್ ಮಾಡಿದ್ದೇವೆ. ಸಾವಿರಾರು ಕೋಟಿ ರೂಪಾಯಿ ಡ್ರಗ್ಸ್ ಹಿಡಿದು ಸುಟ್ಟಾಕಿದ್ದೇವೆ ಮತ್ತು ಬಹಳ ಜನರಿಗೆ ಕೇಸ್ ಹಾಕಿದ್ದೇವೆ. ಅವ್ರನ್ನೆಲ್ಲ ಅವ್ರಿಗೆ ಬೇಕಲ್ಲ, ಅಂಕಿಅಂಶ ಬೇಕಲ್ವಾ? ಎಲ್ಲವೂ ಕೋಮು ಗಲಭೆ ಆಗೋದಿಲ್ಲ. ಇನ್ಸಿಡೆಂಟಲ್ಲಿ ಘಟನೆಗಳಾಗುತ್ತೆ. ಯಾವತ್ತಾಗಿಲ್ಲ ಹೇಳಿ? ಬಾಗಲಕೋಟೆ ಒಂದೇ ಅಲ್ಲ ನಾನು ಹೇಳೋದು, ಎಲ್ಲಿ ಆದ್ರೂ ಘಟನೆಗಳಾಗುತ್ತೆ. ಅಂಥದನ್ನ ನೀವು ಕೋಮು ಗಲಭೆ ಅಂತ ಯಾಕೆ ಸೃಷ್ಟಿ ಮಾಡ್ತೀರಿ? ಜನ ನೆಮ್ಮದಿಯಿಂದ ಇರೋಕ್ ಬಿಡಿ ಅವ್ರನ್ನ. ಇವತ್ತು ನೋಡಿ, ಮಂಗಳೂರಿನಲ್ಲಿ ಕರಾವಳಿ ಪ್ರದೇಶದಲ್ಲಿ ನಾನು ಸ್ಪೆಷಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಮಾಡಿದ್ದೇನೆ.
ಅದಾಗಿ 1 ವರ್ಷ ಆಯ್ತು, ಇವತ್ತು ತನಕ ಒಂದು ಗಲಭೆಗಳಾಗ್ಲಿಲ್ಲ. ಜನ ಸಮುದಾಯಕ್ಕೆ ನೀವು ಅವ್ರನ್ನ ಬಿಟ್ರೆ ಅವ್ರು ಚೆನ್ನಾಗಿರ್ತಾರಪ್ಪ.